ಈಗಾಗಲೇ ನಾವು ನಿನ್ನೆ ಪ್ರಮುಖವಾಗಿ ಮಣ್ಣನ್ನು ಹದಗೊಳಿಸಿದ್ದೀವಿ. ಸೊ ಮಣ್ಣನ್ನು ಹದಗೊಳಿಸೋದಕ್ಕೆ ಪ್ರಮುಖವಾಗಿ ಒಂದು ಸಾಧನ ನೇಗಿಲು, ಮತ್ತೊಂದು ಸಾಧನ ಎಡೆಕುಂಟೆ. ಸೊ ಎಡೆಕುಂಟೆ ಮತ್ತು ನೇಗಿಲ ಸಹಾಯದಿಂದ ನಾವು ಮಣ್ಣನ್ನು ಹದಗೊಳಿಸಿದ್ದೇವೆ. ಸೊ ಮಣ್ಣನ್ನು ಹದಗೊಳಿಸಿ ಈಗ ಬಿತ್ತನೆಗೆ ರೆಡಿ ಆಗಿದೆ. ಕಾಣ್ತಾ ಇದೆ. ಸೊ ಸಂಪೂರ್ಣವಾಗಿ ಮಣ್ಣನ್ನು ಹದಗೊಳಿಸಿದ್ದೀವಿ. ಹದಗೊಳಿಸಿ ಕೂರಿಗೆ ಸಹಾಯದಿಂದ ಇವಾಗ ಬಿತ್ತನೆ ಮಾಡಬೇಕಾಗಿದೆ. ಸಸಿಗಳನ್ನು ನಾವು ಹಾಕಿದ್ದೀವಿ, ಕಾಣ್ತಾ ಇದೆ. ಸೊ ಟೊಮೊಟೊ ಪೈರುಗಳನ್ನು ಕೂಡ ಇಲ್ಲಿ ಹಾಕಿದ್ದೀವಿ. ಸೊ ಟೊಮೊಟೊ ಪೈರನ್ನು ಹಾಕಿದ್ದೀವಿ. ಈಗ ಸೊ ಬಿತ್ತನೆ ಮಾಡಬೇಕಾಗಿದೆ, ಅಂದರೆ ಬೀಜಗಳನ್ನ ಬಿತ್ತನೆ ಮಾಡಬೇಕಾಗಿದೆ. ಆ ಬೀಜಗಳನ್ನ ಬಿತ್ತನೆ ಮಾಡಬೇಕಂದ್ರೆ ನಮಗೆ ಒಂದು ಸಾಧನ ಬೇಕಾಗುತ್ತೆ. ಯಾವುದಪ್ಪ ಅಂದರೆ ಕೂರಿಗೆ. ಸೊ ಕೂರಿಗೆಯಲ್ಲಿ ಪ್ರಮುಖವಾಗಿ 2 ರೀತಿ ವಿಧಾನ ಇದ್ದಾವೆ. ಒಂದು ಸಾಂಪ್ರದಾಯಿಕ ಕೂರಿಗೆ, ಮತ್ತೊಂದು ಯಾಂತ್ರಿಕ ಕೂರಿಗೆ. ಈಗ ನಮ್ಮ ಶಾಲೆಯ ವಿದ್ಯಾರ್ಥಿ ಯತೀಶ್ ಒಂದು ಸಾಂಪ್ರದಾಯಿಕ ಕೂರಿಗೆಯನ್ನು ಮಾಡ್ಕೊಂಡು ಬಂದಿದ್ದಾನೆ. ಆ ಒಂದು ವಿದ್ಯಾರ್ಥಿ ಈಗ ಆ ಒಂದು ಕೂರಿಗೆ ಪರಿಚಯ ಮಾಡಿಬಿಟ್ಟು ಆನಂತರ ಆ ಒಂದು ಕೂರಿಗೆ ಸಹಾಯದಿಂದ ಬಿತ್ತನೆಯನ್ನು ಮಾಡ್ತಾನೆ. ಓಕೆ, ಈಗ ಆ ವಿದ್ಯಾರ್ಥಿ ಅದರ ಒಂದು ಪರಿಚಯವನ್ನು ಮಾಡಿಕೊಡ್ತಾನೆ. ಒಂದು ಪೈಪ್, ಹಾಲಿಗೆ ಒಂದು ಸುಮಾರಾದ ರೂಪದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಅರಸೀಕೆರೆ. ಬೀಜ ಬಿತ್ತನೆ ಎಂದರೆ ಮಣ್ಣಿನೊಳಕ್ಕೆ ಬೀಜಗಳನ್ನು ಸೇರಿಸುವುದಕ್ಕೆ ಬೀಜ ಬಿತ್ತನೆ ಎನ್ನುವರು. ಒಳ್ಳೆ ಮತ್ತು ಪೌಷ್ಟಿಕಾಂಶದ ಬೀಜಗಳನ್ನು ಆಯ್ಕೆ ಮಾಡಿ ಬಿತ್ತನೆ ಮಾಡುವುದು. ಮಾಡಿದ್ವಿ. ಈಗ ಮತ್ತ 3 ವಿದ್ಯಾರ್ಥಿನಿಯರು ಈ ಒಂದು ಬೀಜವನ್ನು ಬಿತ್ತನೆ ಮಾಡ್ತಾರೆ. ಸೊ ಒಂದು ಬಿತ್ತನೆ ಮಾಡಬೇಕಾದಾಗ ಇಲ್ಲಿ ಕೂರಿಗೆಯನ್ನು ಬಳಸಲಾಗಿದೆ ಮತ್ತು ಶುದ್ಧ ಮತ್ತು ಪೌಷ್ಟಿಕವಾದಂತಹ ಮತ್ತು ಆರೋಗ್ಯಯುತವಾದಂತಹ ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಈಗ ಬಿತ್ತನೆ ಮಾಡ್ತಿದ್ದಾರೆ. ಓಕೆ, ಬಿತ್ತನೆ ಮಾಡ್ರಮ್ಮ, ಹೆಂಗ್ ಮಾಡ್ತಾರೆ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನ್ಮಯ್. ನಾವು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಮೊದಲನೇ ಅಧ್ಯಾಯ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದ ಒಂದು ಸಾಧನವನ್ನು ಮಾಡಿದ್ದೇವೆ. ಇದರ ಹೆಸರು ಸಾಂಪ್ರದಾಯಿಕ ಕೂರಿಗೆ. ಈಗ ನಾವು ಇದನ್ನು ಹೇಗೆ ಉಪಯೋಗಿಸುವುದು ಮತ್ತು ಬಿತ್ತನೆ ಮಾಡುವುದು ಹೇಗೆ ಎಂದು ತೋರಿಸುತ್ತಿದ್ದೇವೆ. ನನ್ನ ಹೆಸರು ಛಾಯಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 1 ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಇದರಲ್ಲಿ ಒಂದು ಚಟುವಟಿಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಬಿತ್ತನೆ ಎಂದರೇನು? ಬಿತ್ತನೆ ಎಂದರೆ ಮಣ್ಣಿನೊಳಗೆ ಬೀಜವನ್ನು ಸೇರಿಸುವುದು ಬಿತ್ತನೆ ಎಂದು ಕರೆಯುತ್ತಾರೆ. ಈಗ ನಾವು ಬಿತ್ತನೆಯನ್ನು ಮಾಡೋಣ. ಬಿತ್ತನೆ ಮಾಡಿದ ನಂತರ ಹಾಗೆ ಸುಮ್ಮನೆ ಬಿಟ್ರೆ ಬೆಳೆ ಬರೋದಿಲ್ಲ. ಅವಾಗ ನಾವೇನ್ ಮಾಡ್ಬೇಕು? ಅದಕ್ಕೆ ನೀರನ್ನು ಹಾಯಿಸ್ಬೇಕು. ಮತ್ತೆ ಪ್ರಮುಖವಾಗಿ ಏನಾಗ್ಬೇಕು? ಗೊಬ್ಬರವನ್ನು ನೀಡಬೇಕು. ಸೊ ಆ ಒಂದು ಗೊಬ್ಬರವನ್ನ ನೀಡೋದ್ರಿಂದ ನಮಗೆ ಆ ಒಂದು ಫಸಲು ಚೆನ್ನಾಗಿ ಬರ್ಬೇಕಂದ್ರೆ ಗೊಬ್ಬರ ನೀಡಬೇಕಾಗುತ್ತೆ. ಯಾಕಂದ್ರೆ ಗೊಬ್ಬರ ಅಂದ್ರೇನು? ಪೌಷ್ಟಿಕಾಂಶಗಳ ಒಂದು ಸೇರಿಸುವುದೇ ನಾವು ಗೊಬ್ಬರ ಅಂತ ಹೇಳ್ತೀವಿ. ಓಕೆ, ಗೊಬ್ಬರವನ್ನು ಸೇರಿಸಿದಾಗ ನಮಗೆ ಒಳ್ಳೆ ಇಳುವರಿ ಬರುತ್ತೆ. ಸೊ ಗೊಬ್ಬರಲ್ಲಿ ಪ್ರಮುಖ ಎಷ್ಟು ವಿಧ ಇದಾವೆ? 2 ವಿಧ ಇದಾವೆ. ಸೊ ಒಂದು ರಾಸಾಯನಿಕ ಗೊಬ್ಬರ, ಸಾವಯವ ಗೊಬ್ಬರ. ಹಾಗಾದ್ರೆ ನೀವು ಯಾವ ಗೊಬ್ಬರವನ್ನು ಆಯ್ಕೆ ಮಾಡ್ಕೊಳ್ತೀರಾ? ಸಾವಯವ ಗೊಬ್ಬರ ಆಯ್ಕೆ ಮಾಡ್ಕೊಳ್ತೀರಾ ಅಥವಾ ರಾಸಾಯನಿಕ ಗೊಬ್ಬರ ಆಯ್ಕೆ ಮಾಡ್ಕೊಳ್ತೀರಾ? ಸಾವಯವ ಗೊಬ್ಬರ. ಯಾಕಂದ್ರೆ ಆರೋಗ್ಯವಾಗಿರ್ಬೇಕು. ಸೊ ಯಾವುದೇ ರೀತಿ ಅಂತ
ರಾಸಾಯನಿಕಗಳು ನಾವು ಸೇವಿಸುವ ಆಹಾರ ಪದಾರ್ಥ ಸೇರಬಾರ್ದಂದ್ರೆ ನಾವು ಸಾವಯವ ಗೊಬ್ಬರವನ್ನೇ ಬಳಕೆ ಮಾಡ್ಕೊಳ್ಬೇಕು. ಅದರಿಂದ ಸಾವಯವ ಗೊಬ್ಬರ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಮತ್ತು ಅದರಿಂದ ಗೊಬ್ಬರವನ್ನು ನೀಡೋದು ಮುಂದಿನ ಒಂದು ಹಂತವಾಗಿದೆ. ಆ ಹಂತವನ್ನು ಇವತ್ತು ನೋಡೋಣ. ಓಕೆನಾ? ಓಕೆ.